ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ಇವತ್ತು ನಿಮಗೆ ಮಶ್ರೂಮ್ ಟಿಕ್ಕಾ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ನಾನು ಮಶ್ರೂಮನ್ನು 2 ಪ್ಯಾಕೆಟ್ ತೊಗೊಂಡಿದ್ದೀನಿ. ಇದು ಮಶ್ರೂಮ್ಗಳು ನಾನು ಕಟ್ ಮಾಡಲ್ಲ. ಈ ದೊಡ್ಡ ಮಶ್ರೂಮ್ ಮಾತ್ರ ಒಂದು 2 ಭಾಗ ಮಾಡ್ತೀನಿ. ಇಲ್ಲ ಯಾವ ಮಶ್ರೂಮು ನಾನು ಕಟ್ ಮಾಡಲ್ಲ. ಯಾಕಂದರೆ ಇದಕ್ಕೆ ಮಸಾಲ ಹಾಕಿ ಪ್ಯಾನ್ ಮೇಲೆ ಹಾಕಿದ ತಕ್ಷಣ ಇದು ಚಿಕ್ಕದಾಗಿ ಬರುತ್ತೆ. ಸೊ ದೊಡ್ಡ ಮಶ್ರೂಮ್ ಹಾಗೆ ಇರಲಿ, ತುಂಬ ಒಂದೊಂದು ದೊಡ್ಡದು ಬರುತ್ತೆ ಫ್ರೆಂಡ್ಸ್. ಆವಾಗ ಮಾತ್ರ ಕಟ್ ಮಾಡಿ. ಇನ್ನು ನಾನು 2 ಮಾತ್ರ ಕಟ್ ಮಾಡೋಣ ಅಂತಿದ್ದೀನಿ. ಇಲ್ಲ ನೋಡ್ತೀನಿ, ಕಟ್ ಮಾಡಲ್ಲ, ಹಾಗೆ ಹಾಕಿಬಿಡ್ತೀನಿ. ಇದಕ್ಕೆ ಏನೇನು ಮಸಾಲ ಹಾಕ್ತೀನಿ ಅಂತ ಹೇಳ್ತೀನಿ. ಈಗ ಇದು 2 ಪ್ಯಾಕೆಟ್ ಮಶ್ರೂಮ್ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಕೆಲವರು ಇದನ್ನೆಲ್ಲ ಓಪನ್ ಮಾಡಿಬಿಟ್ಟು ಇಲ್ಲಿ ಕಪ್ಪಗಿದೆ ಅದೆಲ್ಲ ಏನು ತೆಗೆಯೋದು ಬೇಡ ಫ್ರೆಂಡ್ಸ್. ಫ್ರೆಶ್ ಮಶ್ರೂಮ್ ತನ್ನಿ, ತೊಳೀರಿ. ತಂದಿದ್ದ ದಿನವೇ ಮಾಡಿ, ಆಗಿಲ್ವಾ ಮಾರನೇ ದಿನ ಮಾಡಿ. ನಾನು ಇದು ನಿನ್ನೆ ತಂದಿರೋದು, ಸೊ ಫ್ರೆಶ್ ಆಗಿದೆ. ವೈಟ್ ಕಲರ್ ಮಶ್ರೂಮ್ ತನ್ನಿ, ನೋಡಿ ವೈಟ್ ಆಗಿದೆ ನೋಡಿ. ಹಾಗಾಗಿಬಿಟ್ಟು ಏನು ನೋಡಬೇಕಂತಿಲ್ಲ. ಇದಕ್ಕೆ ಹುಳ ಗಿಳ ಏನೂ ಆಗಲ್ಲ. ನಾನು ತುಂಬ ಸಲ ಮಾಡಿದ್ದೀನಿ. ಸೊ ಏನು ಅದನ್ನು ಕಟ್ ಮಾಡಿ ಒಳಗಡೆ ನೋಡೋದು, ಅದನ್ನು ಕೆರೆಯೋದು ಆ ಥರ ಎಲ್ಲ ಏನೂ ಮಾಡಬೇಡಿ. ಇದು ನೋಡಿ, ಈಗ ನಾನು 2 ಮಶ್ರೂಮ್ ಒಂದು ಪ್ಯಾಕೆಟ್ ತೊಗೊಂಡು ಚೆನ್ನಾಗಿ ತೊಳೆದಿದ್ದೀನಿ. ಒಂದು 3-4 ನೀರು ತೆಗಿತೀನಿ. ನಾನು ಕೈಯಿಂದ ಎಲ್ಲ ನೋಡ್ತೀನಿ ಇಲ್ಲಿ ಬ್ಲ್ಯಾಕ್ ಏನಾದರೂ ಇದೆಯಾ ಅಂತ. ಏನೂ ಇಲ್ಲ ನೋಡಿ, ಎಷ್ಟು ಕ್ಲೀನಾಗಿದೆ ನೋಡಿ, ಚೆನ್ನಾಗಿದೆ ತುಂಬ. ಸೊ ಆ ಥರ ತೊಳೆದಿದ್ದೀನಿ. ಈಗ ಇದಕ್ಕೆ ಮಸಾಲೆ ಹಾಕೋಣ. ನೋಡಿ ಫ್ರೆಂಡ್ಸ್, ನಾನು ಇದು ಮಸಾಲೆ ಹಾಕಬೇಕಾದ್ರೆ ವೀಡಿಯೋ ಮಾಡಿದೆ, ಆದರೆ ಯಾಕೋ ವೀಡಿಯೋ ಬಂದಿಲ್ಲ ಅದು. ಸೊ ನಾನು ಮಸಾಲೆಗಳನ್ನು ಹಾಕಿಬಿಟ್ಟಿದ್ದೀನಿ. ನೋಡಿ, ಮಶ್ರೂಮ್ಗೆ ನಾನು ಫಸ್ಟು ಉಪ್ಪು ಹಾಕ್ಕೊಂಡೆ, ರುಚಿಗೆ ತಕ್ಕಷ್ಟು ಉಪ್ಪು. ಆಮೇಲೆ ನಾನು ಮನೇಲಿ ಮಾಡಿರೋದು ಆಮ್ಚೂರು ಪೌಡ್ರ್, ಆಮೇಲೆ ಚಿಲ್ಲಿ ಪೌಡ್ರ್, ಆಮೇಲೆ ಹಳದಿ ಪೌಡ್ರ್, ಗರಂ ಮಸಾಲ ಪೌಡ್ರ್. ಆಮೇಲೆ ನಾನು ಒಲಿವ್ ಆಯಿಲ್ ಹಾಕ್ಕೊಂಡೆ. ಹಾಗೆಯೇ ಈಗ ಒಲಿವ್ ಆಯಿಲ್ ಆಯಿತು. ನಾನು ಲಿಂಬು ಹಾಕಲ್ಲ, ಯಾಕಂದರೆ ನಾನು ಆಮ್ಚೂರು ಪೌಡ್ರ್ ಹಾಕಿದ್ದೀನಿ. ಉಪ್ಪು, ಹುಳಿ, ಖಾರ ನೀಟಾಗಿ ಚೆನ್ನಾಗಿರುತ್ತೆ. ಖಾರನ ಕಡಿಮೆ ಹಾಕಿ, ಯಾಕಂದರೆ ನೋಡ್ಕೊಂಡು ಹಾಕಿ. ನೀವು ಎಷ್ಟು ಖಾರ ತಿಂತೀರೋ ಅಷ್ಟು ಮಾತ್ರ ಹಾಕಿ. ನಾನು ಸ್ವಲ್ಪ ಖಾರ ತಿಂತೀನಿ, ನನ್ನ ಮಕ್ಕಳು ತಿಂತಾರೆ, ಸೊ ನಾನು ಖಾರ ಹಾಕಿದ್ದೀನಿ. ನಾನು ರುಚಿ ಅಂದರೆ ನಾನು ಎಲ್ಲ ಬ್ಯಾಲೆನ್ಸ್ ಮಾಡಿಬಿಟ್ಟು ಹಾಕ್ತೀನಿ ಖಾರನ. ಈಗ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು, ಆಮೇಲೆ ಶುಂಠಿ ಪೇಸ್ಟ್ ಹಾಕಬೇಕು, ಅದನ್ನು ಖಾರ ಇರುತ್ತೆ. ಸೊ ಖಾರ ಮಾತ್ರ ಬ್ಯಾಲೆನ್ಸ್ ಮಾಡಿಬಿಟ್ಟು ಹಾಕಿ. ನಾನು ನೋಡಿ ಇಲ್ಲೀಗ ಕೊತ್ತಂಬರಿನ ಮತ್ತು ನಾನು ಜೀರಿಗೆಯನ್ನು ಹುರ್ಕೊಂಡಿದ್ದೀನಿ. ಈಗ ನಾನು ಪ್ಯಾನಲ್ಲಿ ಇದನ್ನು ಹುರ್ಕೊಂಡೆ. ನಾನು ಯಾವಾಗಲೂ ಇದ್ರ ಪೌಡ್ರ್ ಮಾಡಬೇಕು ಅಂದರೆ ಆ ಟೈಮಲ್ಲೇ ಮಾಡ್ತೀನಿ, ನಾನು ಫ್ರೆಶ್ ಆಗಿ ಮಾಡ್ತೀನಿ. ನೋಡಿ, ಹುರ್ಕೊಂಡಿದ್ದೀನಿ. ಈಗ ನಾನು ಇದ್ರ ಪೌಡ್ರ್ ಮಾಡಿ ಇದಕ್ಕೆ ಹಾಕ್ತೀನಿ. ಹಾಗೇನು ಬೆಳ್ಳುಳ್ಳಿ ಮತ್ತು ಶುಂಠಿ ಪೇಸ್ಟು ಹಾಗೇನೆ ಅಂಗಡಿಯಿಂದ ತರಬೇಡಿ ಫ್ರೆಂಡ್ಸ್. ಸ್ವಲ್ಪ ಕಷ್ಟ ಆಗ್ಬೋದು ನಿಮಗೆ, ನಮಗೂ ಗೊತ್ತಾಗುತ್ತೆ, ಕೆಲಸ ಇರುತ್ತೆ ಲೇಡೀಸ್ಗೆ. ಆದ್ರೂ ಅದರಲ್ಲಿ ಪ್ರಿಸರ್ವೇಟಿವ್ ಹಾಕಿರ್ತಾರೆ. ಸೊ ಮನೆಯಲ್ಲೇ ಮಾಡಿ. ಸ್ವಲ್ಪ ಬೇಕಂದರೆ ನೀವು ಒಂದು 1/4 kg ಬೆಳ್ಳುಳ್ಳಿ ತನ್ನಿ, 1/4 kg ಶುಂಠಿ ತನ್ನಿ. ಎಲ್ಲ ಶುಂಠಿನ ಚೆನ್ನಾಗಿ ತೊಳಿರಿ, ಸ್ವಲ್ಪ ಒಣಗಿಸಿ ಒಂದೇ ಸಲ ಪೇಸ್ಟ್ ಮಾಡಿ ಇಟ್ಟುಬಿಡಿ. ನೀವೇನು ಹಾಕಿರಲ್ಲ, ಫ್ರಿಜ್ಜಿಂದ ತೆಗಿಬೇಡಿ. ಬೇಕಾದಾಗ 1 ಸ್ಪೂನ್ ಹಾಕಿ ತೆಗಿರಿ, ಆ ಸ್ಪೂನ್ ಮತ್ತು ಅದ್ರ ಒಳಗಡೆ ಹಾಕಬೇಡಿ. ಆ ಥರ ಮಾಡ್ಕೊಳ್ಳಿ. ನೀವು ಅಂಗಡಿಯಲ್ಲಿ ಸಿಕ್ಕಿದ್ದು ಅದು ಸಿಗುತ್ತೆ ಫಾಸ್ಟಾಗಿ, ಆಮೇಲೆ ನಮಗೆ ಬೇಗ ಮಾಡ್ಬೋದು ಅಂತ ನಾವು ಹಾಗೆ ಮಾಡೋದು ಬೇಡ. ಯಾಕಂದರೆ ಮಕ್ಕಳು ತಿಂತಾರೆ, ನಾವು ತಿಂತೀವಿ ಮೇಯ್ನಾಗಿ. ಸೊ ಮನೆಯಲ್ಲಿ ರುಚಿಯಾಗಿ ಸ್ವಲ್ಪ ತಿನ್ನೋಣ, ಸೊ ಚೆನ್ನಾಗಿ ಮಾಡೋಣ ಅಲ್ವಾ ಫ್ರೆಂಡ್ಸ್. ಸೊ ನೋಡಿ, ನಾನೀಗ ಇದನ್ನು ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಕಪ್ಪಾಗ ಬಿಟ್ಟಿಲ್ಲ, ನಾನು ಇದ್ರ ಪೌಡ್ರ್ ಮಾಡ್ತೀನಿ. ಪೌಡ್ರ್ ಮಾಡಿ ಇದಕ್ಕೆ ಹಾಕ್ತೀನಿ ನಾನೀಗ. ಹಾಗೆಯೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಕೂಡ ಹಾಕ್ತೀನಿ. ಬೆಳ್ಳುಳ್ಳಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ. ಇಷ್ಟು ಬೆಳ್ಳುಳ್ಳಿನ ನಾನು ಇಟ್ಕೊಂಡಿದ್ದೀನಿ. ಇದ್ರದ್ದು ನಾನು ಪೇಸ್ಟ್ ಮಾಡಿ ಹಾಕ್ತೀನಿ. ಸಿಪ್ಪೆ ತೆಗೆಯೋದು ಬೇಡ ಅಂತ ಹೇಳಿದ್ದೀನಿ. ಯಾಕಂದರೆ ನಾವು ಸಿಪ್ಪೆ ತೆಗೆದುಬಿಟ್ಟು ಸಿಪ್ಪೆನ ಹಸುಗೆ ಹಾಕಿ ನಾವು ಖಾಲಿ ಏನು ಪೌಷ್ಟಿಕಾಂಶದ ಇಲ್ಲದೇ ಇರೋದನ್ನು ನಾವು ತಿಂತೀವಿದ್ದೀವಿ. ಸೊ ಹಾಗಾಗಿ ನೋಡಿ, ಇದು ಒಂದು ಹೊರಗಡೆ ಸಿಪ್ಪೆ ಇದ್ದರೆ ಏನು ತೊಂದರೆ ಇಲ್ಲ. ನಾವು ಈ ಥರ ತಿನ್ನೋಣ, ಒಳ್ಳೆಯದನ್ನೇ ತಿನ್ನೋಣ, ಸ್ವಲ್ಪ ತಿನ್ನೋಣ, ಆರೋಗ್ಯ ಚೆನ್ನಾಗಿ ಇಟ್ಕೊಳ್ಳೋಣ. ಈಗ ನಮಗೆ ಬ್ಲಡ್ ಇದೆ, ಏನೂ ಆಗಲ್ಲ, ಕೈಯಲ್ಲಿ ಶಕ್ತಿ ಇದೆ, ರಕ್ತ ಇದೆ. ಮುಂದೆ ಹೋಗ್ತಾ 60, 65, 70 ಆದ ತಕ್ಷಣ ನಾವೇನು ತಿಂದಿರ್ತೀವೋ ಅದೇ ಕೊನೆಗೆ ಬರೋದು. ಸೊ ಹಾಗಾಗಿಬಿಟ್ಟು ಈಗ ನಾನು ನೋಡಿ ಪೇಸ್ಟ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. ನೆಕ್ಸ್ಟ್ ಪ್ರೊಸೀಜರ್ ಏನಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ನಾನು ಉಪ್ಪು ಸ್ವಲ್ಪ ಹಾಕಿದ್ದೀನಿ, ರುಚಿಗೆ ತಕ್ಕಷ್ಟು. ಇಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ನೀವು ರುಚಿಗೆ ಮೊದಲು ನೀವು ಹಾಕ್ಕೊಳ್ಳಿ, ಆಮೇಲೆ ಎಲ್ಲ ಕಲಸಿದ ನಂತರ ಉಪ್ಪು ಖಾರ ಇನ್ನೊಂದ್ಸಲ ನೋಡ್ಕೊಳ್ಳಿ, ಬ್ಯಾಲೆನ್ಸ್ ಮಾಡೋಣ ಆಮೇಲೆ. ಓಕೆನಾ? ಇಷ್ಟು ನೋಡಿ, ಇಷ್ಟು ಉಪ್ಪು ಹಾಕಿದ್ದೀನಿ ನಾನು. ಈಗ ಹಾಕಿದ್ದೀನಿ, ಯಾಕಂದರೆ ಇನ್ನೊಂದ್ಸಲ ತೋರಿಸ್ಬಿಡೋಣ ನಿಮಗೆ ಅಂತ. ಸೊ ಹಳದಿ ಪೌಡ್ರು ಅಷ್ಟೇ. ಹಳದಿ ಪೌಡ್ರು ಇಷ್ಟು ಚಿಟಕಿ, 1/4 ಇಷ್ಟು ಚಿಟಕಿ ಹಳದಿ ಪೌಡ್ರ್ ಹಾಕಿದ್ದೀನಿ. ಆಮೇಲೆ ಚಿಲ್ಲಿ ಪೌಡ್ರ್ ಇಷ್ಟ 1 ಸ್ಪೂನ್ ಚಿಲ್ಲಿ ಪೌಡ್ರ್ ಹಾಕಿದ್ದೀನಿ. 1 ಟೇಬಲ್ ಸ್ಪೂನ್, ಅದು ದೊಡ್ಡ ಸ್ಪೂನ್ ಇರ್ತದೆ, ಅದರಲ್ಲಿ 1 ಸ್ಪೂನ್ ಹಾಕಿ ಸಾಕು. ಆಮೇಲೆ ಶುಂಠಿ ಇದೆ, ಬೆಳ್ಳುಳ್ಳಿ ಇದೆ, ಆಮೇಲೆ ನೋಡೋಣ. ಆಮೇಲೆ ಹಾಗೆಯೇ ಈಗ ನೋಡಿ, ಜೀರಿಗೆ ಮತ್ತು ಕೊತ್ತಂಬರಿ ನಾನು ಹುರ್ಕೊಂಡಿದ್ನಲ್ಲ, ಅದ್ರ ಪೌಡ್ರ್ ಹಾಕ್ತೀನಿ. ನಾನು ಜೀರಿಗೆನ ಇಷ್ಟು ಜೀರಿಗೆ ತೊಗೊಂಡಿದ್ದೀನಿ. 1 ಟೀ ಟೇಬಲ್ ಸ್ಪೂನ್ ಇರುತ್ತಲ್ಲ, ಅದರಲ್ಲಿ ಅರ್ಧ ಜೀರಿಗೆ ತೊಗೊಂಡೆ, ಅರ್ಧ ಕೊತ್ತಂಬರಿ ತೊಗೊಂಡೆ. ಇಲ್ಲ ಕೈ ಹೇಳ್ತೆ ಅಂದರೆ ಇಷ್ಟು ಜೀರಿಗೆ ತೊಗೊಳ್ಳಿ, ಇಷ್ಟು ಕೊತ್ತಂಬರಿ ತೊಗೊಳ್ಳಿ.
ಆಲಿವ್ ಆಯಿಲ್ ಒಂದು ಸ್ಪೂನ್ ಆಲಿವ್ ಆಯಿಲ್ ಸಾಕು, ದೊಡ್ಡ ಸ್ಪೂನಲ್ಲಿ ನೋಡಿ ಫ್ರೆಂಡ್ಸ್, ನೋಡಿ ಇಷ್ಟು ಆಮ್ಚೂರು ಪೌಡ್ರ್ ಹಾಕಿದ್ದೀನಿ. ನಾನು ಹೇಳ್ತೀನಲ್ಲ, ನನಗೆ ಸ್ವಲ್ಪ ಕೈ ಅಳತೆ ಆಮೇಲೆ ಕಣ್ಣಿನ ಅಳತೆನೇ, ನಾನು ಸ್ವಲ್ಪ ಮೆಜರ್ಮೆಂಟ್ ಮಾಡೋದು ಕಡಿಮೆ. ಇಷ್ಟು ಆಮ್ಚೂರು ಪೌಡ್ರ್ ಹಾಕಿದ್ದೀನಿ. ಜೀರಿಗೆ ನೋಡಿ, ಇಷ್ಟು ಜೀರಿಗೆ ತೊಗೊಂಡೆ, ಇಷ್ಟು ತೊಗೊಂಡೆ ಜೀರಿಗೆನ, ಇಷ್ಟು ಜೀರಿಗೆ ತೊಗೊಂಡೆ. ಆಮೇಲೆ ಅಷ್ಟೇ ಆಲಿವ್ ಆಯಿಲ್ ಹಾಕಿದ್ದೀನಿ. ಒಂದು ದೊಡ್ಡ ಟೇಬಲ್ ಸ್ಪೂನಲ್ಲಿ ಹಾಕಿದ್ದೀನಿ ನಾನು. ಅಂದರೆ ನಾನು ಅಳತೆಯಲ್ಲೇ ಹಾಕೋದು, ಅಂದರೆ ಅದು ಹೀಗೆ ಸುಮ್ಮನೆ ಒಂದು 7-8 ಡ್ರಾಪ್ ಹೀಗೆ ಹಾಕಿದೆ. ಈ ಫುಲ್ ನೀವು ಇದರಲ್ಲಿ ಹೀಗೆ ಹಾಕಿ ಸಾಕು, ಈ ಸ್ಪೂನ್ ಅಳತೆಯಲ್ಲಿ ಹಾಕಿ. ಆಮೇಲೆ ಗರಂ ಮಸಾಲ ಪೌಡ್ರು, ನಾನು MTRದು ಗರಂ ಮಸಾಲ ಪೌಡ್ರ್ ಹಾಕಿದ್ದೆ. ಸೊ ನಾನು ಜಾಸ್ತಿ ಹಾಕಿಲ್ಲ, ಸ್ವಲ್ಪನೇ ಹಾಕಿದ್ದೆ. ನೋಡಿ ಸ್ವಲ್ಪನೇ ಹಾಕೋಣ ಸಾಕು. ಇವೆಲ್ಲ ಆಮೇಲೆ ಖಾರ ನೋಡೋಣ ಲಾಸ್ಟಲ್ಲಿ. ನೋಡಿ ಫ್ರೆಂಡ್ಸ್, ಕೊತ್ತಂಬರಿನ ನಾನು ಇಷ್ಟು ತಗೊಂಡು ಚೆನ್ನಾಗಿ ಹುರ್ಕೊಂಡು ಇದ್ರ ಪೌಡ್ರ್ ಮಾಡಿ ಹಾಕಿದ್ದೀನಿ. ನಿಮ್ಗೆ ಪೌಡ್ರ್ ತೋರಿಸಿದ್ದೀನಲ್ಲ ನಾನು. ಸೊ ಇಷ್ಟ ಆಯಿತು. ಹಾಗೆಯೇ ಈಗ ಇಷ್ಟು ಬೆಳ್ಳುಳ್ಳಿ ಬೇಕು ನೋಡಿ, ಇಷ್ಟು ಬೆಳ್ಳುಳ್ಳಿ ಹಾಕ್ತೀನಿ. ಒಂದು ಚಿಕ್ಕ ಶುಂಠಿ ಹಾಕ್ತೀನಿ, ತೋರಿಸ್ತೀನಿ ಫ್ರೆಂಡ್ಸ್. ನಾನು ಶುಂಠಿನ ಇಷ್ಟು ಹಾಕ್ಕೊಂಡಿದ್ದೀನಿ, ಇಷ್ಟು ಬೇಕು, ಇಷ್ಟು ಹಾಕ್ಕೊಂಡಿದ್ದೀನಿ ಶುಂಠಿನ. ಬೆಳ್ಳುಳ್ಳಿನ ಒಂದು 8-10 ಎಸ್ಲು ಹಾಕ್ಕೊಂಡಿದ್ದೀನಿ. ಈ ಥರ ಹಾಕ್ಕೊಂಡಿದ್ದೀನಿ, 8-10 ಹಾಕ್ಕೊಂಡಿದ್ದೀನಿ. ಅಷ್ಟು ಬೇಕದು, ಅಂದರೆ ಅಷ್ಟು ಅದಕ್ಕೆ ಆ ಥರ ಒಳ್ಳೆ ಈ ಥರ ಇಷ್ಟು ಹಾಕಿದ್ರೆ ಮಾತ್ರ ಅಷ್ಟು ಒಳ್ಳೆ ಸ್ಮೆಲ್ ಬರುತ್ತೆ ಅದಕ್ಕೆ. ಬೆಳ್ಳುಳ್ಳಿಯಿಂದನೇ ಅದು ಇದಾಗೋದು, ಒಳ್ಳೆ ಮಶ್ರೂಮ್ ಟಿಕ್ಕ ಆಗೋದು. ಸೊ ಇವೆಲ್ಲ ಕರೆಕ್ಟಾದ ಪ್ರಮಾಣದಲ್ಲಿ ಹಾಕಬೇಕು. ಸೊ ಈಗ ಪೇಸ್ಟ್ ಮಾಡ್ಕೊಳ್ತೀನಿ. ನೋಡಿ ಫ್ರೆಂಡ್ಸ್, ನಾನು ಈ ಸ್ಪೂನಲ್ಲಿ ಒಂದು ಸ್ಪೂನ್ ಕಡಲೆ ಹಿಟ್ಟು ಹಾಕ್ತೀನಿ. ಯಾಕಂದರೆ ಕಡಲೆ ಹಿಟ್ಟು ಹಾಕಬೇಕು ಬೈಂಡಿಂಗಿಗೆ. ನೀವು ಕಾರ್ನ್ಫ್ಲವರ್ ಹಾಕ್ಬೋದು ಅಥವಾ ಅಕ್ಕಿ ಹಿಟ್ಟು ಹಾಕ್ಬೋದು. ಅಕ್ಕಿ ಹಿಟ್ಟು ಆಮೇಲೆ ಕಾರ್ನ್ಫ್ಲವರ್ಗಿಂತ ಕಡಲೆ ಹಿಟ್ಟು ಬೆಟರ್. ಒಂದು 2 ಟೇಬಲ್ ಸ್ಪೂನ್ ಹಾಕ್ತೀನಿ, ಕಡಿಮೆ ಬಿದ್ದರೆ ಹಾಕ್ಕೊಳ್ತೀನಿ. ನೋಡಿ ಇಷ್ಟು ಸಾಕು. ಈಗ ನೋಡಿಬಿಟ್ಟು ಹಾಕ್ತೀನಿ ನೆಕ್ಸ್ಟು. ಆಮೇಲೆ ಹಾಗೆಯೇ ಸ್ವಲ್ಪ ನಾನು ದಪ್ಪ ಮಜ್ಜಿಗೆ ಬೇಕಾಗಿತ್ತು ನನಗೆ, ಅದು ನನ್ನ ಹತ್ರ ಇಲ್ಲ. ಸ್ವಲ್ಪ ನಿನ್ನೆ ನಾನು ಮಜ್ಜಿಗೆ ತೆಳ್ಳಗೆ ಮಾಡಿಬಿಟ್ಟೆ. ಸೊ ನಾನು ಜಾಸ್ತಿ ಹಾಕಲ್ಲ, ಯಾಕಂದರೆ ತುಂಬ ತೆಳ್ಳಗಾಗಿಬಿಡುತ್ತೆ. ಅದಕ್ಕೆ ಕರೆಕ್ಟಾಗಿ ಆ ಮಶ್ರೂಮಿಗೆಲ್ಲ ಈ ಕೋಟಿಂಗ್ ಆಗಬೇಕು. ಸೊ ನಾನು ಈ ಒಂದು 2 ಟೇಬಲ್ ಸ್ಪೂನ್ ಮಜ್ಜಿಗೆ ಹಾಕಿದ್ದೀನಿ. ಈಗ 2-3 ಟೇಬಲ್ ಸ್ಪೂನ್. ಆಮೇಲೆ ನೋಡ್ತೀನಿ ನಾನು, ಬೇಕು ಅಂದರೆ ಹಾಕ್ತೀನಿ, ಇಲ್ಲ ಅಂದರೆ ದಪ್ಪ ಆಗಿಬಿಟ್ಟು ಬೈಂಡಿಂಗ್ ಮಾಡ್ತೀನಿ, ಕೋಟಿಂಗ್ ಮಾಡ್ತೀನಿ. ನೋಡಿ ನಾನು ಇಷ್ಟು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ ಇಷ್ಟು ಪೇಸ್ಟ್ ಹಾಕ್ತೀನಿ. ಈಗ ಇದು ಶುಂಠಿ ಮತ್ತು ಬೆಳ್ಳುಳ್ಳಿ ಈ ಮಿಕ್ಸ್ ಪೇಸ್ಟ್ ಇದು. ನೋಡಿ ಇಷ್ಟು ಸಾಕು, ಸ್ವಲ್ಪ ಜಾಸ್ತಿ ಆಗ್ಬೋದು. ಇಷ್ಟು ಸಾಕು ಫ್ರೆಂಡ್ಸ್. ಈಗ ಚೆನ್ನಾಗಿ ನಾನು ಎಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ. ನಾನು ಅನ್ನಲ್ಲ, ಕೋಟಿಂಗ್ ಸ್ವಲ್ಪ ಚೆನ್ನಾಗಿ ದಪ್ಪವಾಗಿ ತೆಳ್ಳಗೆ ಮಾಡ್ಕೊಳ್ಳೋದು ಬೇಡ. ಇದರಲ್ಲಿ ಉಪ್ಪಿದೆ, ಖಾರ ಇದೆ, ಆಮ್ಚೂರು ಪೌಡ್ರ್ ಇದೆ, ಜೀರಿಗೆ ಪೌಡ್ರ್ ಇದೆ, ಕೊತ್ತಂಬರಿ ಪೌಡ್ರ್ ಇದೆ, ಆಮೇಲೆ ಆಲಿವ್ ಆಯಿಲ್ ಇದೆ, ಕರ್ಡ್ ಇದೆ, ಹಾಗೆಯೇ ಶುಂಠಿ ಇದೆ, ಬೆಳ್ಳುಳ್ಳಿ ಇದೆ, ಕಡಲೆ ಹಿಟ್ಟಿದೆ, ಲಿಂಬು ಹಾಕಿಲ್ಲ. ಇದು ನಾನು ಆಮ್ಚೂರು ಪೌಡ್ರ್ ಮತ್ತು ಕರ್ಡ್ ಹಾಕಿದ್ದೀನಲ್ಲ, ಅದಕ್ಕೆ ನಾನು ಲಿಂಬು ಹಾಕಿಲ್ಲ. ಈ ಥರ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಕಸೂರಿ ಮೇಥಿ ಹಾಕ್ಕೊಳ್ತೀನಿ. ಇಷ್ಟು ಸಾಕು ಕಸೂರಿ ಮೇಥಿ. ನೋಡಿ ಪೌಡ್ರ್ ಮಾಡುವಂಥರ ಕೈಯಲ್ಲಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಕಸೂರಿ ಮೇಥಿ. ಆಮೇಲೆ ಅಜ್ವೈನ್ ಹಾಕ್ತಾರೆ ಇದಕ್ಕೆ. ಅಜ್ವೈನ್ ಸ್ವಲ್ಪ ಹಾಕ್ತೀನಿ ಫ್ರೆಂಡ್ಸ್, ಜಾಸ್ತಿ ಬೇಡ. ನೋಡಿ ಸ್ವಲ್ಪನೇ ಸಾಕು, ಇಷ್ಟು ಸಾಕು. ಒಂದು 1/4 ಸ್ಪೂನ್ ಸಾಕು ಫ್ರೆಂಡ್ಸ್. ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತೀನಿ. ನಾನು ಟೇಸ್ಟ್ ಮಾಡಿ ನೋಡಿದೆ, ಸ್ವಲ್ಪ ಬೆಳ್ಳುಳ್ಳಿದು ಸ್ಮೆಲ್ ಬರ್ತಿರಲಿಲ್ಲ, ಬೆಳ್ಳುಳ್ಳಿ ಮತ್ತು ಇದು ಶುಂಠಿದು. ಹಾಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡ್ಬಿಡ್ತೀನಿ ಈಗ. ಮತ್ತೆಲ್ಲ ನಾನು ಕೋಟಿಂಗ್ ಮಾಡಿ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಎಲ್ಲ ಕೋಟಿಂಗ್ ಮಾಡಿದ್ದೀನಿ, ಮಿಕ್ಸ್ ಮಾಡಿಟ್ಟಿದ್ದೀನಿ. ನಾವು ಪ್ಯಾನಲ್ಲಿ ಹಾಕಬೇಕಾದ್ರೆ ಇದು ಮಾಡೋಣ, ಏನು ಹೇಳಿ, ಎಲ್ಲ ಹೀಗೆ ಮಸಾಲೆಗಳನ್ನು ಹೀಗೆ ಮಿಕ್ಸ್ ಮಾಡಿ ಪ್ಯಾನಲ್ಲಿ ಹಾಕೋಣ. ಸೊ ನಾನೀಗ ಫ್ರೀಝರಲ್ಲಿ ಇಡ್ತೀನಿ, ಫ್ರಿಜ್ಜಲ್ಲಿ ಇಡ್ತೀನಿ ಸ್ವಲ್ಪ ಹೊತ್ತು, ಒಂದು 1/2 hour ಇಡ್ತೀನಿ. ಮಕ್ಕಳು ಬಂದ ತಕ್ಷಣ ಬಿಸಿಯಾಗಿ ಮಾಡಿಕೊಡ್ತೀನಿ. ಈಗ ಸ್ಕೂಲಿಂದ ಬರಬೇಕಾದ್ರೇ ಅವರಿಗೆ ಅಮ್ಮ ಏನು ಮಾಡಿದ್ದಾರೆ ಅಂತ ಕೇಳ್ತಾ ಬರ್ತಾರೆ. ಸೊ ಮಕ್ಕಳಿಗೆ ಒಂಥರ ಕ್ಯೂರಿಯಾಸಿಟಿ, ಅಮ್ಮ ಏನಾದರೂ ಮಾಡಿಡ್ತಾರೆ ಅಂತ. ಈಗ ತಿಂದೆ ಯಾವಾಗ ತಿನ್ನೋದು ಅಲ್ವಾ ಫ್ರೆಂಡ್ಸ್. ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ, ಸ್ವಲ್ಪ 1/2 hour ಇರಲಿ. ನೋಡಿ ಫ್ರೆಂಡ್ಸ್, ಚಿಕ್ಕ ಪಾತ್ರೆಯಲ್ಲಿ ಮಾಡಿಡ್ತೀನಿ, ಹಾಕಿಡ್ತೀನಿ, ಇದರಲ್ಲಿ ಹಾಕಿಡ್ತೀನಿ. ನೋಡಿ
ನಾನು ಯಾವ ಮಶ್ರೂಮ್ನು ಕಟ್ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್. ಫುಲ್ ಇಡೀ ಮಶ್ರೂಮ್ ಹಾಕಿದ್ದೀನಿ. ಉಪ್ಪು, ಹುಳಿ, ಖಾರ ಎಲ್ಲ ಚೆನ್ನಾಗಿ ನೀಟಾಗಿ ಆಗಿದೆ ಫ್ರೆಂಡ್ಸ್. ಲಾಸ್ಟಿಗೆ ಅಜ್ವಾಯಿನ್ ಹಾಕಿದ್ದೀನಿ, ಆಮೇಲೆ ಕಸೂರಿ ಮೇಥಿ ಹಾಕಿದ್ದೀನಿ. ನೋಡಿ ಎಷ್ಟು ಮಸಾಲೆ ಇದೆ ಇದ್ರ ಒಳಗಡೆ. ಎಲ್ಲ ಮಸಾಲೆನ ಹಾಕ್ತೀನಿ. ಸ್ವಲ್ಪ ಫ್ರೀಜರಲ್ಲಿ ಅಥವಾ ಫ್ರೀಝರಲ್ಲಿ ಬೇಡ, ಫ್ರಿಜ್ಜಲ್ಲಿ ಇಟ್ಟರೆ ಸರಿ ಹೋಗುತ್ತೆ ಇದು. ನೋಡಿ ಈ ಮಶ್ರೂಮ್ನು ನಾನು ಕಟ್ ಮಾಡಿಲ್ಲ, ಯಾಕಂದರೆ ಪ್ಯಾನಲ್ಲಿ ಹೋದ ತಕ್ಷಣ ಅದು ಎಲ್ಲ ಇದಾಗುತ್ತೆ, ಮೆಲ್ಟ್ ಥರ, ಅಂದರೆ ಚಿಕ್ಕದಾಗಿ ಬರುತ್ತೆ. ಈ ಥರ ಇಷ್ಟು ದೊಡ್ಡದಿರಲ್ಲ. ನೋಡಿ ಫ್ರೆಂಡ್ಸ್, ಟಿಕ್ಕಾ ರೆಡಿ ಆಗ್ತಾ ಇದೆ. ಮಶ್ರೂಮ್ ಟಿಕ್ಕಾ ರೆಡಿ ಆಗ್ತಾ ಇದೆ. ನೋಡಿ ನೋಡಿ ನಾನು ಮಧ್ಯದಲ್ಲಿ ತುಪ್ಪ ಹಾಕಿದ್ದೀನಿ, ಹಾಗೆ ಸ್ವಲ್ಪ ಬೆಣ್ಣೆನೂ ಹಾಕ್ತಾ ಇದ್ದೀನಿ. ಸೊ ಈಗ ಹಾಕ್ತಾ ಇರಬೇಕು. ಆಮೇಲೆ ಮಿಡಲಲ್ಲಿ ಒಂದು ಬೌಲಲ್ಲಿ ಒಂದು ಇಡ್ಲಿಟ್ಬಿಟ್ಟು ಅದರಲ್ಲಿ ತುಪ್ಪ ಹಾಕಿ ಅದನ್ನು ಮುಚ್ಚಿಬಿಟ್ರೆ ಒಂಥರ ಒಳ್ಳೆ ಸ್ಮೆಲ್ ಬರುತ್ತೆ ಫ್ರೆಂಡ್ಸ್. ಈಗ ಅದು ಮಾಡಲ್ಲ, ನಮ್ಮ ರಚನಾ ಸ್ಕೂಲಿಂದ ಬಂದುಬಿಟ್ಟಿದ್ದಾಳೆ, ಅವಳಿಗೆ ಊಟಕ್ಕೆ ಕೊಡಬೇಕು ನಾನೀಗ. ಸೊ ಹಾಗಾಗಿಬಿಟ್ಟು ಈವ್ನಿಂಗ್ ಮಾಡ್ತೀನಿ ಅದನ್ನು. ಈವ್ನಿಂಗ್ ನಮ್ಮ ಮನೆಯವ್ರಿಗೆ ಒಂದು ಸಲ ಮಾಡಿಕೊಡ್ಬೇಕು, ಆ ಟೈಮಲ್ಲಿ ಮಾಡಿ ತೋರಿಸ್ತೀನಿ. ಸೊ ನೋಡಿ ಟಿಕ್ಕಾ ರೆಡಿ ಆಗ್ತಾ ಇದೆ. ಸ್ವಲ್ಪ ಇನ್ನು ಗೋಲ್ಡನ್ ಕಲರ್ ಆಗಬೇಕು ಫ್ರೆಂಡ್ಸ್. ಮಶ್ರೂಮ್ ಹಾಂ ಹೇಳಮ್ಮ. ಆಯ್ತು ನೋಡಿ ಫ್ರೆಂಡ್ಸ್, ಮಶ್ರೂಮ್ ಟಿಕ್ಕಾ ರೆಡಿ. ನೋಡಿ ಟೇಸ್ಟ್ ಮಾಡೋಣ. ಮಶ್ರೂಮ್ ಮಸಾಲ ಅದು ಮಶ್ರೂಮ್ ಟಿಕ್ಕಾ. ಇರು ನೀನೇ ಮಾಡುವಂತೆ, ಒಂದು ನಿಮಿಷ ಇರು. ನಿನಗೆ ಈ ಥರ ಎಲ್ಲ ಬಂದರೆ ನೀರು ಬಂದೇ ಬರುತ್ತೆ, ಹಸು ಹಾಗೇ ಆಗುತ್ತೆ. ಇರು ನೋಡಿ ಫ್ರೆಂಡ್ಸ್. ಅವಳಿಗೆ ನೋಡಿ ಮಶ್ರೂಮ್ ಸೈಡಿಗೆ ಇಡ್ತಾಳೆ, ಮಸಾಲ ತಿಂತಾಳೆ ನಮ್ಮ ರಚನಾ. ತಿಂತೀಯಾ? ಬಿಸಿ ಬಿಸಿ ಬಿಸಿ. ಹೇಗಾಗಿದೆ? ಚೆನ್ನಾಗಿದೆಯಾ? ಹೇಳು ಫ್ರೆಂಡ್ಸಿಗೆ ಹೇಳು ಏನು ಮಾಡಬೇಕು ಅವರು. ಥ್ಯಾಂಕ್ಸ್ ಫಾರ್ ವಾಚಿಂಗ್. Please like, share and subscribe. Bye.